ವಾಸ್ತು ಪ್ರಕಾರ ಮನೆ ಇದ್ದರೆ ನೆಮ್ಮದಿ ಇರುತ್ತೆ ಅಂತ ಯಾರೋ ಹೇಳಿದರು. ಅದಕ್ಕೆ ನಾನೊಂದು ವಾಸ್ತು ಪ್ರಕಾರ ಹೊಸ ಮನೆ ಕಟ್ಸಿದೆ, ಆದರೆ ನೆಮ್ಮದಿನೇ ಇಲ್ಲ. ಅಷ್ಟೇನಾ? ಮನೆ ಒಡೆದು ಮತ್ತೊಮ್ಮೆ ಕಟ್ಟಿಸಿ. ನೀ ಸ್ವಲ್ಪ ಸುಮ್ಮನೆ ಕೂತ್ಕೊಳ್ಳೋಕೆ ಏನು ತಗೊಂತೀಯ? ಸಾರಿ. ನೋಡಿ, ಎಷ್ಟೋ ಜನ ಹಾಗೆ ಮನೆ ಕಟ್ಟಿದ್ದಾರೆ, ಅವ್ರಿಗೆ ವಾಸ್ತು ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ಹಾಗಾದ್ರೆ ಅವರೆಲ್ಲ ಇವಾಗ ಚೆನ್ನಾಗಿಲ್ವಾ? ಇದೆಲ್ಲ ನಿಮ್ಮ ನಂಬಿಕೆ ಅಷ್ಟೇ. ನೋಡಿ, ಈ ತರ ನಂಬಿಕೆಗಳನ್ನ ನೀವು ಇಟ್ಕೊಂಡ್ರೆ ನಿಮ್ಮಲ್ಲಿ ಇನ್ನೂ ಭಯ ಜಾಸ್ತಿ ಆಗುತ್ತೆ. ಮನೇಲಿ ಒಂದು ಸಣ್ಣ ಪುಟ್ಟ ಜಗಳ ಆದ್ರೆ ಸಾಕು, ಅಯ್ಯೋ ಮನೆ ವಾಸ್ತು ಸರಿ ಇಲ್ಲ ಅದಕ್ಕೆ ಹೀಗಾಗ್ತಾ ಇದೆ ಅಂತ ಅನ್ಕೊಂತೀರಾ. ಆರಾಮಾಗಿರಿ, ದೇವ್ರ ಮೇಲೆ ನಂಬಿಕೆ ಇಡಿ. ಮೊದಲು ಒಳ್ಳೆ ಆಲೋಚನೆಗಳು ಇರಬೇಕು. ಒಳ್ಳೆ ಆಲೋಚನೆಗಳು ನಿಮ್ಮಲ್ಲಿದ್ರೆ ಎಲ್ಲರ ಜೊತೆನೂ ಆರಾಮಾಗಿರ್ತೀರಾ, ಎಲ್ಲರ ಜೊತೆನೂ ಒಳ್ಳೆದನ್ನೇ ಮಾತಾಡ್ತೀರಾ, ಒಳ್ಳೆ ಕೆಲಸ ಮಾಡ್ತೀರಾ. ಹಾಗೆ ನೆಮ್ಮದಿ ಅನ್ನೋದು ಸಿಕ್ಕೇ ಸಿಗುತ್ತೆ. ಈಗ ನಿಮ್ಮ ಆಲೋಚನೆ ಹೇಗಿದೆ? ಆಯ್ತು, ನಾನೇನು ಬರ್ತೇನೆ. ಆಯ್ತು, ಹೋಗ್ಬಿಟ್ಟು ಬನ್ನಿ. ನೀನು ಹೇಳಿದ್ದು ಅವರಿಗೆ ಅರ್ಥ ಆಗ್ಲಿಲ್ಲ ಅನ್ಸುತ್ತೆ.